ಮಹಾಯುದ್ಧದಿಂದ ವಿಶ್ವದಾದ್ಯಂತ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಬಲ್ ಅಂತೂ ದೊಡ್ಡ ಮಟ್ಟದಲ್ಲೇ ಕಾಡ್ತಾ ಇದೆ. ಅಭಾವ ಅನ್ನುವಂಥದ್ದು ಎಲ್ಲಾ ದೇಶಗಳಲ್ಲೂ ಇದೆ. ಗ್ಯಾಸ್ನ ಅಭಾವ. ಕರ್ನಾಟಕದಲ್ಲಿ ಆಟೋ ಗ್ಯಾಸ್ ಪೂರೈಕೆ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಆಟೋ ಚಾಲಕರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. LPG ದುಬಾರಿ ಆಗಿದೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಕೆಲವೊಂದು ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ದುಡಿಮೆ ಇಲ್ಲ, ಜೀವನ ನಡೆಸಲಿಕ್ಕೆ ಆಗದೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಆಟೋ ಚಾಲಕರುಗಳು. EMI ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಮನೆ ಬಾಡಿಗೆಯ ಹೊರೆ, ಮಕ್ಕಳ ಫೀಸ್, ಕುಟುಂಬ ನಿರ್ವಹಣೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ನಮ್ಮ ನೆರವಿಗೆ ಧಾವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ದಿಕ್ಕು ತೋಚದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಸರ್ಕಾರ ನೆರವಿಗೆ ಬರಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಚಾಲಕರು. ಯಾಕೆಂದ್ರೆ LPG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಬಂಕ್ಗಳಲ್ಲಿ ಮಿನಿಮಮ್ 250-500 ವರೆಗೂ ಮಾತ್ರ ಗ್ಯಾಸ್ ಅನ್ನ ಕೊಡ್ಲಾಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಳ್ಬೇಕು, ಅಲ್ಲೂ ಕೂಡ ಟೈಮ್ ವೇಸ್ಟ್ ಆಗ್ತಾ ಇದೆ. ರಾತ್ರಿ ಬಂದು ಕ್ಯೂ ಹಾಕೊಂಡು ನಿದ್ದೆಗೆಟ್ಟು ಫುಲ್ ಟ್ಯಾಂಕ್ ಆದ್ರೂ ಸಿಗುತ್ತಾ, ಅದು ಕೂಡ ಇಲ್ಲ. ಆಮೇಲೆ ಎಷ್ಟೋ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಲಾಗ್ತಾ ಇದೆ. ಸೊ ಮೇನ್ ಆಗಿ ಹೊಡ್ತಾ ಬೀಳ್ತಾ ಇರುವಂತದ್ದು ಯಾರಿಗೆ? ಆಟೋ ಚಾಲಕರಿಗೆ. ಮುಂಚೆ ನೋಡ್ತಾ ಇದ್ವಿ ಹೋಟೆಲ್ಗಳಿಗೆ ಯಾವ ರೀತಿಯ ಹೊಡ್ತಾ ಬೀಳ್ತಾ ಇತ್ತು, ಹೋಟೆಲ್ಗಳು ಬಂದಾಗಿದ್ವು ಅಂತ. ಈಗ ಅದರ ಸರದಿ ಆಟೋ ಚಾಲಕರದ್ದು. ಗ್ಯಾಸ್ ಸಿಗದಿರುವಂತ ಹಿನ್ನೆಲೆಯಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಜೀವನ ನಡೆಸೋದೇ ಕಷ್ಟ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅವತ್ತು ದುಡಿದು ಅವತ್ತು ತಿನ್ನಬೇಕಾದಂತ ಪರಿಸ್ಥಿತಿ ಎಷ್ಟೋ ಸಾವಿರಾರು ಆಟೋ ಚಾಲಕರದ್ದಾಗಿದೆ. ಜೀವನ ನಡೆಸೋದೇ ಕಷ್ಟ. ಅಂಥದ್ರಲ್ಲಿ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಒಂದೊಂದು ಬಂಕಲ್ಲೂ ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಹೀಗಾಗಿ ಬಾಡಿಗೆಯನ್ನು ಹೊಡೆದ್ರೂ ಕೂಡ ನಮಗೆ ಲಾಭ ಗೀಡ್ತಾ ಇಲ್ಲ ಅಂತ, ಬರೀ ಹಾಕಿದ್ದಷ್ಟು ಹಣ ಮಾತ್ರ ಬರ್ತಾ ಇದೆ ಅಂತ. ಗ್ಯಾಸು ಸಿಗ್ತಾ ಇಲ್ಲ. ನಿಮಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳು. ಆಟೋ ಚಾಲಕರು ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಕಾರವಾರ, ಯಾದಗಿರಿ, ಕಲಬುರಗಿ, ಮೈಸೂರು, ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ. ಬೆಳಗಾವಿ, ಚಾಮರಾಜನಗರ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ಇದೆ. ಹೆಚ್ಚಿನದಾಗಿ ಡೊಮ್ಯಾಸ್ಟಿಕ್ ಗ್ಯಾಸಿಗೆ ಅಂದರೆ ಗೃಹ ಬಳಕೆಯ ಗ್ಯಾಸಿಗೆ ಪ್ರಿಫರೆನ್ಸ್ ಅನ್ನ ಕೊಡಲಾಗ್ತಾ ಇದೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಅದು ಕೂಡ ತುಂಬ ಲಿಮಿಟೆಡ್ಡು. ಓಪನ್ ಇರುವಂಥ ಬಂಕ್ಗಳಲ್ಲೂ ಕೂಡ ತುಂಬ ಲಿಮಿಟೆಡ್ ಆಗಿ ಮಾತ್ರ ಗ್ಯಾಸನ್ನು ಹಾಕಲಾಗ್ತಾ ಇದೆ. ಇನ್ನು ಗ್ಯಾಸ್ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಮಾತನಾಡಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಯಾರು ಏನೇನು ಮಾತನಾಡಿದ್ರು ನೋಡೋಣ. ಗ್ಯಾಸ್ ಸಿಗ್ತಾ ಇದೆ, ಒಂದು ಡಬಲ್ 60 ರೂಪಾಯಿ ಇರೋದು ಇವಾಗ ಬಂದು 60 ರೂಪಾಯಿ ಇರೋದು 105 ರೂಪಾಯಿ ಮಾಡ್ತಾವ್ರೆ. ಏನು ಮಾಡೋದು ಹೇಳಿ? ಗ್ಯಾಸ್ ಖಾಲಿ ಆಯಿತು. ಈಗ ಪುನಃ ಬಂದಿದ್ದೀವಿ, 400 ರೂಪಾಯಿಗೆ ಹಾಕ್ಸ್ಕೊಯ್ತೀವಿ. ಸಾಯಂಕಾಲ ಗಂಟೆ ಒಂದು 600 ರೂಪಾಯಿ ದುಡಿತೀವಿ. ಊಟದ ಖರ್ಚು 100 ರೂಪಾಯಿ ಆಯ್ತದೆ. 100 ರೂಪಾಯಿ ಮನೆಗೆ ತಗೋಗಿ ಏನು ಮಾಡೋದು ಸರ್ ನಾವು? ಇಲ್ಲಿ ಹಾಕ್ತಾ ಇದ್ದಾರೆ, ಮುಂದೆ ಯಾವ ಕಡೆನೂ ಇಲ್ಲ. 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಕ್ಯೂ ಇದೆ ಗ್ಯಾಸ್ಗೆ. ಹೊಟ್ಟೆಪಾಡು, ಏನು ಮಾಡೋಣ? ಕ್ಯೂ ಅಲ್ಲಿ ನಿಂತಿದ್ದೀವಿ. ಅವ್ರು ಹಾಕೋಷ್ಟು ಹಾಕ್ಸ್ಕೊಂಡು ಹೋಗ್ಬೇಕಷ್ಟೇ. ನಾವು ಬಾಡಿಗೆ ಅಂತೂ ಓಡಿಸೋಕೆ ಆಗ್ತಾ ಇಲ್ಲ ನೋಡಿ. ಪ್ಯಾಸೆಂಜರ್ ಎಲ್ಲ 10 ರೂಪಾಯಿ ಮೇಲೆ ಜಾಸ್ತಿ ಕೊಡಲ್ಲ ಅಂತಾರೆ. ಏನು ಮಾಡೋದ? ಪರಿಸ್ಥಿತಿ ಹದಗೆಟ್ಟೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಆಟೋ ಡ್ರೈವರ್ಗಳಿಗೆ. ಇಲ್ಲ ಅಂದರೆ ಊರು ಬಿಟ್ಟು ಹೋಗ್ಬೇಕು. 2 ಸೀಮೆ ಹಸ ಕೊಡಿಸ್ಬಿಡಕ್ಕೆ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲು ಕರ್ಕೊಂಡು ಇಡ್ತೀವಿ ಅಂದಾಗೆ ನೆಮ್ಮದಿಗೆ ಜೀವನನೇ ಮಾಡೋಕ್ಕಾಯ್ತಲ್ಲ. ಹಿಂಸೆ ಆಗ್ಬಿಟ್ಟೈತಿ. ಈ ಗ್ಯಾಸ್ ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಹಾಕ್ತಾನೋ ಹಾಕಲ್ವ ಅದು ಗೊತ್ತಿಲ್ಲ ನನಗೆ. ನಮ್ಮ ಕಷ್ಟ ನಮಗೆ. ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ. ಹೆಂಡತಿ ಮಕ್ಕಳು ದುಡ್ಕೋಗಿ ಕೊಟ್ರೆ ಜೀವನ. ದುಡ್ಕೋಗಿ ಕೊಡ್ಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅನ್ನ ಹಾಕ್ತಾರೆ. ಫೋನ್ ಪೇ ಮಾಡಿಸ್ಕೊತ ಇಲ್ಲ ಮನೆಯಿಂದ ಮಾಡೋದು. 80 ರೂಪಾಯಿ ಐತೆ ಅಷ್ಟೇ. ಒಂದು ಲೀಟರ್ ಹಾಕ್ಸ್ಕೊತೀನಿ. ಕಷ್ಟ ನಮಗೆ. ರಾಜ್ಯ ಸರ್ಕಾರ ದಯವಿಟ್ಟು ಇದಕ್ಕೆಲ್ಲ ಒಂದು ಪರಿಹಾರ ಕೊಡ್ಬೇಕಷ್ಟೇ ನಾವು ಕೇಳ್ಕೊಳ್ಳೋದು. ಒಂದು ಬೆಳಗ್ಗೆ ಬಂದರೆ ಇವರು ಸಿಗ್ತಾರೆ, ಬಟ್ ನೈಟ್ ಅನ್ಲೋಡ್ ಆಗಿದ್ರೆ ಇವರು ಬೆಳಗ್ಗೆ ಹಾಕ್ಬಿಡ್ತಾರೆ ಪಾಪ. ಏನೋ 1-2 ಅವರ್ ಪಾಪ ನೈಟ್ ಡ್ಯೂಟಿ ಮಾಡ್ತಾರಲ್ಲ ಅವರೆಲ್ಲ, ಅದಕ್ಕೋಸ್ಕರ 1-2 ಅವರ್ ಇದು ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಬಟ್ 4 ಅವರು ಕಾಯ್ತಾ ಇದ್ದಾರೆ. ಅವರು ಪಾಪ ನಿದ್ದೆ ಬಂದು ಕೆಲಸ ಮಾಡಬೇಕಲ್ಲ. ಎಲ್ಲರೂ ಅವ್ರವ್ರ ಹೊಟ್ಟೆಪಾಡು, ಅವ್ರ ಹೆಂಡತಿ ಮಕ್ಕಳು ಏನು ಮಾಡ್ತಾರೆ ಹೇಳಿ ಪಾಪ. ನಾವೇನೋ ಒಂದಿನ ಅಂದರೆ ಒಂದು ಊಟ ಹಂಚ್ಕೊಬೋದು, ಈ ಕಷ್ಟ ಹಂಚೋಕ್ಕಾಗಲ್ಲ. ದೇವರು ಎಲ್ಲರಿಗೂ ಒಳ್ಳೇದಾಗಬೇಕು. ಈ ನಮ್ದು ಮುಖ್ಯಮಂತ್ರಿ ಆಗಲಿ ಎಲ್ಲರೂ ಆಗಲಿ
ಏನೋ ಒಳ್ಳೆಯವ್ರಿಗೆ ಅವ್ರಿಗೆಲ್ಲ ಪರಿಸ್ಥಿತಿ ಒಂದು ಇದು ಮಾಡ್ಬೇಕು, ಅನುಕೂಲ ಮಾಡಬೇಕು. ಇಲ್ಲೆಲ್ಲ ಪಾಪ ಕಷ್ಟಪಟ್ಟು ನಿಂತಿರ್ತಾರೆ. ಅವ್ರವ್ರ ಮನೇಲಿ ಏನೇನು ಕಷ್ಟ ಇರ್ತದೆ ಯಾರಿಗೆ ಗೊತ್ತಲ್ಲ, ರಾಜಕೀಯ ಮಾಡೋರು ಮಾಡ್ತಾ ಇರ್ತಾರೆ. ಬಟ್ ಅವರು ಇನ್ನೊಬ್ರು ಕಷ್ಟ ನೋಡ್ಬೇಕು ಅಷ್ಟೇ. ಇದ್ರು ಇವಾಗ ಗ್ಯಾಸ್ ಹಾಕೋರು ಬಿಸ್ನೆಸ್ ಎಲ್ಲ ಹೊಂಟೈತಲ್ಲ, ನಮ್ಗೆ ಬೆಳಿಗ್ಗೆಯಿಂದ ಒಂದು 10 ಗಂಟೆವರೆಗೂ ಬಿಸ್ನೆಸ್ ಅಷ್ಟೇ. ಅದ್ಮೇಲೆ ಬಾಡಿಗೆ ಸಿಗೋದಿಲ್ಲ. ಇಲ್ಲಿ ಹೋದಿ ಇಷ್ಟೊತ್ತಿಗೆ ಹಾಕೊಂಡು ಹೋದ್ರೆ ಯಾವ್ದು ಸಿಗೋದಿಲ್ಲ, ಮನೆಗೂ ನಿಲ್ಸ್ಬೇಕಷ್ಟೇ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್, ಹಾಗೆ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಮಸ್ಯೆಯನ್ನ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲಾ ಪೆಟ್ರೋಲ್ ಅಂದ್ರೆ ಈ ಗ್ಯಾಸ್ ಬಂಕ್ಗಳಲ್ಲೂ ಕೂಡ ಆಟೋದವ್ರು ಕ್ಯೂ ನಿಂತ್ಕೊಂಡಿದ್ದಾರೆ. ಕೆಲವೊಂದ್ ಕಡೆ ನೋ ಸ್ಟಾಕ್ ಬೋರ್ಡ್. ಇವತ್ತು ಹೇಗಿದೆ ಪರಿಸ್ಥಿತಿ? ಮತ್ತೆ ಎಲ್ಲ ಕಡೆನೂ ಕೂಡ ಅಂದ್ರೆ ಕೆಲವೊಂದು ಬಂಕ್ಗಳಲ್ಲಿ ಫುಲ್ ಟ್ಯಾಂಕ್ ಅನ್ನ ಮಾಡ್ತಾ ಇದ್ರು, ಕೆಲವೊಂದು ಬಂಕ್ಗಳಲ್ಲಿ ಬರೀ ಲಿಮಿಟೆಡ್ ಆಗಿ ಮಾತ್ರ ಹಾಕಲಾಗ್ತಾ ಇದೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ, ಇವತ್ತು LPG ಗ್ಯಾಸ್ಗೋಸ್ಕರ ಆಟೋ ಚಾಲಕರು ಬೀದಿಗೆ ಬೀಳುವಂಥ ಸ್ಥಿತಿ ಎದುರಾಗಿದೆ. ಅದರಲ್ಲೂ ಕೂಡ ಅಷ್ಟೇ, ಅವರು ಒಂದು 2-3 ಲೀಟರ್ ಹಾಕ್ಸ್ಕೊಳ್ಬೇಕಂದ್ರೂ 5-6 ಗಂಟೆಗಳ ಕಾಲ ಕ್ಯೂನಲ್ಲಿ ಬರುವಂಥ ಸ್ಥಿತಿ ಕೂಡ ಅಷ್ಟೇ ಎದುರಾಗಿರುವಂಥದ್ದು. ನಾನಿವತ್ತು ಚಾಮರಾಜಪೇಟೆಯಲ್ಲಿರುವಂತಹ ಭಾರತ್ ಪೆಟ್ರೋಲಿಯಂ ಅನ್ನುವಂಥ ಈ ಒಂದು ಪೆಟ್ರೋಲ್ ಬಂಕಲ್ಲಿ ಇದ್ದೀನಿ. ಈ ಬಂಕ್ನಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, LPG ಗ್ಯಾಸನ್ನು ಹಾಕ್ತಾ ಇದ್ದಾರೆ. ಆದರೆ LPG ಗ್ಯಾಸನ್ನು ಇಲ್ಲಿ ಅನ್ಲಿಮಿಟೆಡ್ ಆಗಿ ಹಾಕ್ತಾರೆ. ಅಂದರೆ ಅವ್ರು ಎಷ್ಟು ಟ್ಯಾಂಕ್ ತುಂಬುತ್ತೋ ಆ ಟ್ಯಾಂಕ್ ತುಂಬೋವರೆಗೂ ಕೂಡ ಅಷ್ಟೇ LPG ಅನ್ನು ಹಾಕ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಬಂಕ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅಷ್ಟೇ ಫುಲ್ ಟ್ಯಾಂಕ್ ಮಾಡ್ತಾ ಇಲ್ಲ. ಬದಲಾಗಿ ಅವರೆಲ್ಲರೂ ಕೂಡ ಅಷ್ಟೇ ಲಿಮಿಟೆಡ್ ಅಂತ ಮಾಡ್ಕೊಂಡಿದ್ದಾರೆ. 200 ರೂಪಾಯಿ 300 ರೂಪಾಯಿ ಅಂತೇಳಿ ಲಿಮಿಟ್ ಮಾಡ್ಕೊಂಡಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಹೊಡೆತಕ್ಕೆ ಕಾರಣ ಆಗ್ತಿದೆ. ಯಾಕಂದರೆ ಲಿಮಿಟೆಡ್ ಮಾಡ್ಕೊಂಡಿರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ತೊಂದರೆ ಆಗ್ತಿದೆ. 300 ರೂಪಾಯಿಗೆ ನಾವು ಗ್ಯಾಸ್ ಹಾಕ್ಸ್ಕೊಂಡ್ರೆ ಆಲ್ಮೋಸ್ಟ್ 40-45 ಕಿಲೋಮೀಟರ್ ಮಾತ್ರ ಹೋಗುತ್ತೆ. ಎಗೈನ್ ನಾವು ಮತ್ತೆ ಗ್ಯಾಸ್ ಹಾಕ್ಸ್ಕೊಂಡು ಬರಬೇಕು ಅಂತಂದರೆ ಮತ್ತೆ ನಾವು 4-5 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತ್ಕೊಳ್ಬೇಕು ಅನ್ನುವಂಥ ಒಂದು ನೋವನ್ನು ಕೂಡ ಅಷ್ಟು ಆಟೋ ಚಾಲಕರು ತೋಡ್ಕೊತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಟ್ಯಾಂಕ್ ಪೆಟ್ರೋಲ್ ಇದು LPG ಹಾಕ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೆಷ್ಟೇ ಗಂಟೆ ಆದರೂ ಪರವಾಗಿಲ್ಲ, ನಾವು ವೆಯ್ಟ್ ಮಾಡಿ ಗ್ಯಾಸನ್ನು ಹಾಕ್ಸ್ಕೊಂಡೇ ಹೋಗ್ತೀವಿ ಅಂತಲೂ ಕೂಡ ಬರ್ತಿದ್ದಾರೆ. ಮತ್ತು ಇನ್ನೊಂದಷ್ಟು ಜನ ಚಾಲಕರು ಕೂಡ ಅಷ್ಟೇ, ಒಂದು ದಿನ ನಾವು ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೆ ಅಂತಲೇ ಬಿಡ್ತಾ ಇದ್ದೀವಿ, ಮತ್ತೊಂದು ದಿನ ನಾವು ಆಟೋವನ್ನು ಓಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲೊಬ್ಬ ಆಟೋ ಚಾಲಕರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀರಾ ನೀವು ಅಂತ? ಆಯಿತು, 2 ಅವರ್ ಆಯಿತು. 2 ಅವರ್ ಆಯಿತು. ಇನ್ನೂ ಜಾಸ್ತಿನೇ ಆಯಿತು. ಆ ಕಡೆಯಿಂದ ಈ ಕಡೆ ಬರಬೇಕು, ಹಿಂಗೆ ಸುತ್ತಾಡ್ಕೊಂಡು ಬರಬೇಕು. ನಾವು ತುಂಬ ಕಷ್ಟ ಆಗ್ತೈತೆ, ಆಗ್ತಾ ಇಲ್ಲ. ಅದರಲ್ಲಿ ಸೆಂಟ್ರಲ್ಲಿ ಎಷ್ಟೋ ಜನ ನುಗ್ಬಿಡ್ತಾರೆ. ಅದನ್ನು ನಾವು ಜಗಳ ಮಾಡೋಕ್ಕೂ ಆಗಲ್ಲ, ಎಲ್ಲರೂ ಆಟೋದವ್ರೆ. ಅದು ಆ ಥರ ಈಗ ಇಲ್ಲಿ ಮಾತ್ರ ಫುಲ್ ಟ್ಯಾಂಕ್ ಮಾಡ್ತಿದ್ದಾರೆ, ಬೇರೆ ಕಡೆ ಎಲ್ಲ 200-300 ರೂಪಾಯಿ ಮಾತ್ರ ಲಿಮಿಟ್ ಮಾಡ್ತಿದ್ದಾರೆ. ಆ ಥರ ಲಿಮಿಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ 500 ರೂಪಾಯಿಗೆ ಹಾಕ್ಸ್ತಾ ಇದ್ದಾರೆ, 300 ರೂಪಾಯಿಗೆ ಹಾಕ್ಸ್ತಾ ಇದ್ದಾರೆ ಅಷ್ಟೇ. ಇಲ್ಲೆಲ್ಲ ಫುಲ್ ಟ್ಯಾಂಕ್ ಮಾಡ್ತಾವ್ರೆ. ಬೇರೆಯವ್ರಿಗೆ ಸಿಗುತ್ತಾ ಇಲ್ಲೋ ಅದನ್ನು ಗ್ಯಾರಂಟಿ ಇಲ್ಲ. ಆ ಥರ ತುಂಬ ಇದು ಕಷ್ಟ ಆಗ್ತೈತೆ ನಮಗೆ. ಅಂದರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಈ ಲಿಮಿಟ್ ಮಾಡೋಂಥದ್ರಿಂದ ನಮ್ಗೆ ದೊಡ್ಡ ಅಂದರೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಸರ್, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ರೆ ನೀವು? 9:30 9:30 ನಿಂತಿರೋದು ಸರ್. ಬೆಳಿಗ್ಗೆ 9:30 ನಿಂತಿರೋದು. ಇವಾಗ ನಮಗೆ 1:30ಗೆ ಗ್ಯಾಸ್ ಸಿಗ್ತಾ ಇರೋದು. ಏನೋ ಇವಾಗ ತಿರ್ಗಾ 3 ಗಂಟೆಗೆ ಬೇರೆ ಕ್ಲೋಸ್ ಮಾಡ್ತೀನಿ ಅಂತಿದ್ದಾರೆ. ಇನ್ನೂ 2 ದಿನ ಗ್ಯಾಸ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಹಿಂಗಾದ್ರೆ ನಾವು ಹೆಂಗೆ ಜೀವನ ಮಾಡೋದು ಅಂತ ತುಂಬ ಕಷ್ಟ. ಆಲ್ಮೋಸ್ಟ್ ಒಂದು 4 ಅವರ್ ವೆಯ್ಟ್ ಮಾಡಿದ್ರಿ. ಈ ಗ್ಯಾಸ್ ಹಾಕ್ಸ್ಕೊಂಡು ಹೋದ್ರೆ ಎಷ್ಟು ದುಡಿತೀರಾ ರಾತ್ರಿವರೆಗೂ ಅಂತ? ಇವಾಗ ಇದಕ್ಕೆ ಮೇಲೆ ಹೋದ್ರೂ ಬಿಸ್ನೆಸ್ ಆಗಲ್ಲ. ಇನ್ನು ಬಿಸ್ನೆಸ್ ಆಗೋದೇ 4 ಗಂಟೆ ಮೇಲೆ. ಅಲ್ಲಿಂದ ದುಡಿತೀನಿ ಅಂದ್ರೆ ಒಂದು 300-400 ರೂಪಾಯಿ ದುಡಿಬೇಕು. ಅದರಲ್ಲಿ ಮತ್ತೆ ಆ 400 ರೂಪಾಯಿಲಿ 200 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕು. ಏನು ದುಡಿಯೋದು? ಇವತ್ತು ಗ್ಯಾಸ್ ಫಿಲ್ ಮಾಡಿಸ್ಕೊಂಡು ನಾಳೆ ಹೋಗಿ ದುಡಿಬೇಕಷ್ಟೇ. ಇವಾಗ ಇವತ್ತೊಂದು ದಿನ ಎಲ್ಲ ಕ್ಲೋಸ್, ನಮಗೆ ಏನು ಸಂಪಾದನೆ ಇಲ್ಲ ಇವತ್ತು. ಅಂದ್ರೆ ಪ್ರತಿಯೊಬ್ಬ ಚಾಲಕರು ಕೂಡ ಹೇಳ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಅಂದ್ರೆ ತುಂಬಾ ಕಷ್ಟ ಆಗಿದೆ ಜೀವನ ಅಂತ ಹೇಳ್ಬಿಟ್ಟು. ಸರ್, ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ರೆ ನೀವು? ಬೆಳಗ್ಗೆ 8:30 ಬಂದೆ ಇಲ್ಲಿ. ಇನ್ನೂ ಹೋಗಿಲ್ಲ, ಇನ್ನೂ ಇಲ್ಲಿ ಬಂದಿದ್ದೀನಿ. ಒಂದು ಬಾಡಿಗೆ ನೋಡ್ದಿಲ್ವಾ? ಒಂದು ಬಾಡಿಗೆ ಹೋಗಿಲ್ಲ. ಎಷ್ಟು ದುಡಿತೀರಾ ದಿನಕ್ಕೆ ಇವಾಗ? ಅಯ್ಯೋ, ದುಡಿಯೋಕ್ಕಾಗಲ್ಲ ಗುರು. ಇವಾಗ ಇರೋ ಪರಿಸ್ಥಿತಿಯಲ್ಲಿ 2 ಅವರ್ 3 ಅವರ್ ಬರ್ತಾರೆ, ಅದೇ ಜಾಸ್ತಿ. ಇವಾಗ ಸಂಪಾದನೆ ಮಾಡ್ತಾ ಇದ್ದಾರೆ, ಗ್ಯಾಸ್ ಹಾಕ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿದೆ? 100 ರೂಪಾಯಿ ಗ್ಯಾಸ್ ರೇಟು, ಅಲ್ಲಿ 110 ರೂಪಾಯಿ. ಗೌರ್ಮೆಂಟ್ ಗ್ಯಾಸ್ ಅಲ್ಲಿ ಕಮ್ಮಿ ಇದೆ ಅಂತ, ಇದು ಗೌರ್ಮೆಂಟ್ ಅಂತ ಎಲ್ಲಿದೆ ಕಮ್ಮಿ? ಜಾಸ್ತಿ ಮಾಡ್ತಿದ್ದಾರೆ. ನೋಡಿ, ಹೋಗಿ ನೋಡಿ ನೀವೇ. ಸುಲಿಗೆ ಮಾಡ್ತಾ ಇದ್ದಾರೆ. ಹೇಳೋದು ಅಷ್ಟೇನೆ. ಯಾವ ರಾಜಕೀಯದವನಾಗ್ಲಿ ಯಾರು ಬಂದು ಆಟೋದವ್ರ ಪರಿಸ್ಥಿತಿ ನಮ್ಮ ಆಟೋದವ್ರದ್ದೆಲ್ಲ ಯಾರ್ದಾರು ಏನಾರ ಕೇಳಿದಾರ? ಎಲ್ಲ ಎಲೆಕ್ಷನ್ ಅನ್ಕೊಂಡು ಹೋಗಿದ್ದಾರೆ. ಇಲ್ಲಿರೋರು ಏನ್ ಮಾಡ್ತಾರೆ? ಸರ್ಕಾರ ಹೇಳುತ್ತೆ ಎಲ್ಲೂ ಕೂಡ ಅಷ್ಟೇ ಗ್ಯಾಸ್ನ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಿದಾರಲ್ವಾ? ಮಹಾರಾಷ್ಟ್ರದಲ್ಲಿ ಆಗಿದ್ಯಾ, ತಮಿಳ್ನಾಡಲ್ಲಿ ಆಗಿದ್ಯಾ, ಕೇರಳದಲ್ಲಿ ಆಗಿದ್ಯಾ, ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇದೆ? ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇದೆ? ಹೌದು ತಾನೇ? ನಾನೇನು ನಿಮ್ಗೇನು ತಪ್ಪಾಗೇನು ಕೇಳ್ತಾ ಇಲ್ವಲ್ಲ, ಸರ್ಕಾರಕ್ಕಾಗ್ಲಿ ತಪ್ಪಾಗೇನು ಕೇಳ್ತಾ ಇಲ್ವಲ್ಲ. ಆದ್ರೆ ಎಲ್ಲರಿಗೂ ಹೋಗ್ಬೇಕಲ್ಲ. ಏನ್ ಹೇಳ್ತೀರಾ ನಮ್ಮ ಸರ್ಕಾರಕ್ಕೆ? ಏನ್ ಹೇಳ್ತೀರಾ ನೀವು? ಏನ್ ಹೇಳ್ತೀರಾ? ಅವ್ರು ದೊಡ್ಡವ್ರು, ಅವ್ರು ಡಿಸೈಡ್ ತಗೊಬೇಕು. ಸರ್ಕಾರ ಇಲ್ಲಿ ನಡೆಸಬೇಕು ಅಂತ ಹೇಳಿದ್ರೆ ಸೌಲಭ್ಯ ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದು ಅವ್ರಿಗಿರ್ಬೇಕು. ನಾವು ಜನ ಅವ್ರಿಗೆ ಆಯ್ಕೆ ಮಾಡಿದೀವಿ. ಏನ್ ಹೇಳ,
ಇವತ್ತು ಗೌರ್ಮೆಂಟ್ ಬಂಕ್ ಅಂತ ಹೇಳ್ತಾರೆ. ಯಾವ ಬಂಕಲ್ಲಿ ಇವರು ನಮಗೆ ಕರೆಕ್ಟಾಗಿ ಸೌಲಭ್ಯ ಕೊಡ್ತಾರೆ? ಎಷ್ಟು ರೇಟ್ ಮಾಡಿದ್ದಾರೆ ಒಂದೊಂದು ಲೀಟರ್ಗೆ? ಒಂದಲ್ಲಿ ಬಂಕಲ್ಲಿ 100, 120, 130. ಯಾರು ಇವಾಗ ನಾವು ದುಡಿತೀವಿ 700-800 ರೂಪಾಯಿ ದುಡಿತೀವಿ, ತಗೊಂಬಂದು ಸಾಯಂಕಾಲ ಗ್ಯಾಸ್ಗೆ ಹಾಕ್ತೀವಿ. 10 ಗಂಟೆ ಅಲ್ಲಿ ನಿಂತ್ಕೊಂಡಿದ್ದು 2 ಗಂಟೆ ಆಯ್ತಾ ಬಂತು. ನಮ್ಮ ದುಡಿಮೆ ಏನಾಯ್ತು ಇವತ್ತು? ಒಂದು ದಿವಸ ಎಲ್ಲ ಗ್ಯಾಸ್ಗೆ ಹೋಗುತ್ತೆ. ಒಂದು ದಿವಸ ಎಲ್ಲ ಗ್ಯಾಸ್ಗೆ ಹೋಗುತ್ತೆ ಸಮಯ. ಪೃಥ್ವಿ, ಪ್ರತಿಯೊಬ್ಬ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು ಅವ್ರಿಗೆ ಇಷ್ಟ ಬಂದಂಗೆ ರೇಟ್ ಮಾಡ್ಕೊಂಡಿದ್ದಾರೆ. 100 ರೂಪಾಯಿ, 110, 120 ರೂಪಾಯಿ ಎಲ್ಲ ಮಾಡ್ಕೊಂಡಿದ್ದಾರೆ. ನಾವು ಇವತ್ತು ಹೆಂಗಾಗಿದೆ ಅಂತಂದ್ರೆ ಒಂದು ಇಡೀ ದಿನ ಗ್ಯಾಸ್ ಹಾಕ್ಸ್ಕೊಳ್ಬೇಕು ಅಂತಾನೆ ಕ್ಯೂ ಅಲ್ಲಿ ನಿಲ್ಬೇಕು, ಇನ್ನೊಂದು ದಿನ ನಾವು ಓಡಿಸ್ಬೇಕು. ಆದ್ರೆ 200-300 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ ಎಗೈನ್ ನಾವು 2-3 ಗಂಟೆಗಳ ಕಾಲ ಬಾಡಿಗೆ ಹೊಡ್ಬಿಟ್ಟು ಮತ್ತೆ 4-5 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಲ್ಲುವಂತ ಪರಿಸ್ಥಿತಿ ಎದುರಾಗಿದೆ. ಇನ್ನಾದ್ರೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಒಂದು ಮನವಿಯನ್ನ ಸರ್ಕಾರಕ್ಕೆ ಮಾಡ್ಕೊಳ್ತಾ ಇರುವಂತದ್ದು. ಪೃಥ್ವಿ, ಇದು ಬೆಂಗಳೂರಿನ ಪರಿಸ್ಥಿತಿ. ಕಲಬುರಗಿಗೆ ಹೋಗೋಣ. ಕಲಬುರಗಿಯಲ್ಲೂ ಕೂಡ ಆಟೋ ಚಾಲಕರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಳೆದ 15 ದಿನಗಳಿಂದ ಸಮಸ್ಯೆ ಕೇಳೋರೇ ಇಲ್ಲದಂತಾಗಿದೆ. ಆಟೋ ಚಾಲಕರಿಂದ ರಸ್ತೆ ತಡೆದು ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತದೆ. ನಗರದ ಸೂಪರ್ ಗ್ಯಾಸ್ ಬಂಕ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗ್ಯಾಸ್ ಸಿಗದಿರುವಂತ ಹಿನ್ನೆಲೆಯಲ್ಲಿ ಆಕ್ರೋಶ ಮತ್ತು ಒಂದ್ ಕಡೆ ಜೀವನ, ಹೊಟ್ಟೆಪಾಡು ಎರಡೂ ಕೂಡ ಇದೆ. ಹೊಟ್ಟೆಪಾಡು, ಜೀವನ ನಡೆಸಕ್ಕಾಗ್ತಾ ಇಲ್ಲ. ಆಟೋ ಓಡಿಸ್ಲಿಕ್ಕೆ LPG ಗ್ಯಾಸೇ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಪ್ರತಿಭಟನೆಯನ್ನೇ ಮಾಡಿದ್ದಾರೆ ಅವರು. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಸ್ಪಂದಿಸಬೇಕು ನಮಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ನಮಗೆ ಗ್ಯಾಸ್ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಅರುಣ್, ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಸಮಸ್ಯೆ ಕಾಡ್ತಾ ಇದೆ. ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಯಾವ ರೀತಿಯಾದಂತ ಅಭಾವ ಅಲ್ಲಿ ಕಾಡ್ತಾ ಇದೆ? ಆಟೋ ಚಾಲಕರು ಕಣ್ಣೀರನ್ನ ಹಾಕೊಳ್ತಾ ಇದ್ದಾರೆ ಅಂತ. ಏನಂತಂದ್ರೆ ಕಲಬುರಗಿಯಲ್ಲೂ ಕೂಡ LPG ಗ್ಯಾಸ್ಗಾಗಿ ಸಾಕಷ್ಟು ಏನು ಆಟೋ ಚಾಲಕರೇನು ಪರದಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಮಧ್ಯಾಹ್ನವರೆಗೂ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು, ನಾವು ಗ್ಯಾಸನ್ನು ಹಾಕೋಬೇಕಾದ್ರೆ ನಮಗೆ ಎಷ್ಟು ಬೇಕು ಸಫಿಷಿಯೆಂಟ್ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಎಲ್ರಿಗೂ ಒಂದೇ ಫುಲ್ ಟ್ಯಾಂಕನ್ನು ಹಾಕಿದ್ರೆ ಮತ್ತೆ ಉಳಿದವರಿಗೆ ಹಾಕೋಕ್ಕಾಗಲ್ಲ. ಇರೋದೇ 1-2 ಬಂಕ್ಗಳಲ್ಲಿ ಕಲಬುರಗಿಯಲ್ಲಿ ಏನು LPG ಗ್ಯಾಸ್ ಸಿಗ್ತಾ ಇರುವಂಥದ್ದು. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಈಗ ನಾವು ಕಲಬುರಗಿಯ ಒಂದು ರಾಷ್ಟ್ರಪತಿ ಸರ್ಕಲ್ನ ಬಳಿ ಇರುವಂಥ ಸೂಪರ್ ಗ್ಯಾಸ್ನಲ್ಲಿ ಇದ್ದೀವಿ. ಇಲ್ಲಿ ಏನಂತಂದ್ರೆ ಬೆಳಗ್ಗೆಯಿಂದಲೂ ಕೂಡ ಆಟೋ ಚಾಲಕರು ತಮ್ಮ ಆಟೋಗಳನ್ನು ಬಾಡಿಗೆ ಹೊಡೋದನ್ನು ಬಿಟ್ಟು ಈಗ ಬಂಕ್ಗಳ ಮುಂದೆ ಈಗ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಸಾಕಷ್ಟು ಏನಂತಾರೆ, ನಾವು ಗ್ಯಾಸ್ ಸಿಗುತ್ತೆ ಅಂದ್ರೆ ಮಧ್ಯರಾತ್ರಿವರೆಗೂ ನಿಂದ ಕೂಡ ಬೆಳಗ್ಗೆವರೆಗೂ ನಿಂದಿರ್ತೀವಿ. ಇನ್ನೇನು ನಮ್ಗೆ ಗ್ಯಾಸ್ ಹಾಕಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಈಗ ಆಟೋದಲ್ಲಿ ಏನಂತಾರೆ ಗ್ಯಾಸ್ ಹಾಕಬೇಕು. ಆ ಸಂದರ್ಭದಲ್ಲಿ ಏನು ಬಂಕ್ಗಳ ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ನಾವು ಬಾಡಿಗೆ ಹೊಡೋದನ್ನು ಬಿಟ್ಟು ಇದೇ ಏನು ಪ್ರತಿದಿನವೂ ಕೂಡ ನಮಗೆ LPG ಗ್ಯಾಸ್ ತುಂಬಿಸೋದೇ ಒಂದು ಕೆಲಸವಾಗಿದೆ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಹೇಳುತ್ತೆ ಏನಂತಾರೆ ಎಲ್ಲೂ ಕೂಡ ಗ್ಯಾಸಿನ ಅಭಾವ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಾತ್ರ ನಮಗೆ ಗ್ಯಾಸ್ ಏನು LPG ಗ್ಯಾಸ್ ಸಿಗ್ತಾರೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮೊಂದಿಗೆ ಆಟೋ ಚಾಲಕರಿದ್ದಾರೆ, ಅವರನ್ನೇ ಮಾತಾಡ್ಸೋಣ ಏನೇನೆಲ್ಲ ಸಮಸ್ಯೆ ಆಗ್ತದೆ ಅಂತ. ಈಗ ನೀವು LPG ಗ್ಯಾಸನ್ನು ತುಂಬ್ಕೊಂಡು ಬರ್ತಾ ಇದ್ರಿ, ಈಗ ತುಂಬಕ್ಕೆ ನಿಮಗೆ ಸಿಗ್ತಾ ಇಲ್ಲ. ಯಾವಾಗಿಂದ ನೀವು ಕ್ಯೂವಲ್ಲಿ ನಿಂತಿದ್ರಿ? ನಾವು ನೋಡ್ರಿ ಮುಂಜಾನೆ ರಾತ್ರಿ 8ಕ್ಕೆ ಇಲ್ಲಿ ಪಾಡಿ ಹಚ್ಚಿ ಕೂತೀನಿ. ಇಲ್ಲಿ ಗ್ಯಾಸ್ ಪ್ರಾಬ್ಲಮ್ ಅದ. ನಾವು ಹ್ಯಾಂಗೆ ಎಲ್ಲರದು ಹ್ಯಾಂಗೆ ಅವ್ರ ಮನೆದು ಹ್ಯಾಂಗೆ ಅವ್ರ ಬಾಡಿಗೆ ಕಿರೆ ಬೇಡ್ತಾರೆ ಮಾಲಕ. ಈಗ ನೋಡ್ರಿ ನಿನ್ನೆ ಹಚ್ಚಿನಿ ಗಾಡಿ, ಇನ್ನು ತನಕ ಗ್ಯಾಸ್ ಇಲ್ಲ. ಅವ್ರಂತಾರೆ ಅಲ್ಲಿ ಹೋರಿ ಇಲ್ಲಿ ಹೋರಿ, ಯಾರು ನಮಗೂ ಹೆಲ್ಪ್ ಮಾಡಾಕತ್ತಿರಿಲ್ಲ ನಮ್ಗೆ. ಈಗ ನೋಡ್ರಿ ಗ್ಯಾಸಿನ ಪ್ರಾಬ್ಲಮ್ ಅದ. ಇನ್ನೂ ಆಟೋ ಚಾಲಕರಿದ್ದ ಅವ್ರನ್ನ ಮಾತಾಡ್ತೀನಿ. ಈಗ ಆಟೋ ಗ್ಯಾಸ್ ಬಾಡಿಗೆಯನ್ನು ಹೊಡೋದನ್ನು ಬಿಟ್ಟು ಬರೀ ನೀವು ಗ್ಯಾಸ್ ತುಂಬ್ಕೊಳಕ್ಕೆ ಬರ್ತಾ ಇದ್ರಿ. ಈ ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದಾಗ ಅಧಿಕಾರಿಗಳು ಏನು ಸ್ಪಂದನೆ ಮಾಡಿದ್ರು? ಮಾಡಬೇಕಿರೋದು ಭಾಳ ಸಮಸ್ಯೆ ನಡೆದಾರೆ ನಮಗೆ. ಮುಂಜಾನೆ 6 ಗಂಟೆಲಿಂದ ಪಾಳಿ ನಿಂತಿದ್ದಾರೆ ನಾವು. ಇದು ಗಾಡಿ ಟೋಟಲಿ ಎಲ್ಲ ಗಾಡಿ ಬಂದಾಗಬೇಕ್ರಿ. ಎಲ್ಲ ಗಾಡಿ ಬಂದಾದ್ರೆ ಇವ್ರು ಬಗೆಹರಿತೈತಿ. ಗಾಡಿ ಕಿರಾಯಿ ಕೊಡ್ಬೇಕು ರೀ. ಹ್ಯಾಂಗೆ ಮಾಡೋದು ರೀ? ಕಿರಾಯಿ ಗಾಡಿ ನಾವು ಪಾಳಿ ರಾಸಿದ್ರೆ ಕಿರಾಯಿ ಬಿಡೋದಿಲ್ಲ ರೀ ಮಾಲಕರು. ಕಿರಾಯಿ ಕೊಡಬೇಕು ರೀ. ಒಂದು ದಿವ್ಸಕ್ಕೆ 300 ರೂಪಾಯಿ ಕಲೆಕ್ಷನ್ ಅದ ರೀ ಗಾಡಿದು. ಹಿಂಗೆ ನಿಂತ್ಕೊಂಡು ಕುಂತ್ರೆ ಮನೆ ಹ್ಯಾಂಗೆ ನಡಿಬೇಕು ರೀ? ನಾವು ಮನೆ ನಡೆದ ಇದೇ ಕೆಲಸ ಮಾಡ್ಕೊತೀವಿ ಅಂತಂದ್ರೆ ನಿಮಗೆ ಬೇರೆ ಕೆಲಸ ಬರೋದಿಲ್ಲ ರೀ. ನಾವು ಇದೇ ಕೆಲಸ ಮಾಡೋರು. ಇಲ್ಲಿ ನಿಂತ್ಕೊಂಡು ಕೂತಿರ್ತೀವಿ, ಯಾರು ಭೀ ಗಮನಕ್ಕೆ ತೊಗೊಳಗಾರ ಇದು. ಈ ಗಾಡಿ ಟೋಟಲಿ ಬಂದಾಗಬೇಕು ರೀ. ಗಾಡಿ ಪೂರ ಬಂದಾದರೆ ಆಗ್ತದೆ ರೀ ಕೆಲಸ. ಯಾರು ತಲೆಯಲ್ಲಿ ತೊಗೊಳಗಾರ ಯಾರು ಭೀ. ಇನ್ನೊಬ್ರು ಆಟೋ ಚಾಲಕರು ಅವ್ರನ್ನ ಮಾತಾಡ್ಸೋಣ. ಈಗ ಆಟೋ ಗ್ಯಾಸನ್ನು ಹಾಕಕ್ಕೆ ಬರ್ತದೆ ಸಿಗ್ತದೆ ಅಂತ. ಹಲೋ ರೀ, ಇದು ರೀ ನಾಳೆಗೆ ಇವತ್ತು ಗ್ಯಾಸ್ ಚಾಲೂ ಮಾಡಿದ್ರೆ ಪಾಡದ್ರಿ.
ಇಲ್ಲಾಂದ್ರೆ ನಾಳೆ ಗುಲ್ಬರ್ಗ ಚಾರ್ಜರ್ ಗಾಡಿ CNG ಗಾಡಿ ನಾವು ಬಂದ್ ಮಾಡ್ತೀವಿ ನೋಡ್ರಿ ನಾಳೆ ಟೋಟಲ್. ಇದು ಏನಂತಂದ್ರೆ ಆಟೋ ಚಾಲಕರ ಮಾತು. ನಮ್ಗೆ ಏನಂತಂದ್ರೆ ಗ್ಯಾಸ್ ಸಮರ್ಪಕವಾಗಿ ಗ್ಯಾಸ್ ಸಿಗದೆ ಇರುವುದರಿಂದ ನಾವು ಬಾಡಿಗೆ ಆಟೋವನ್ನ ತಗೊಂಡು ಬಂದಿರ್ತೀವಿ. ಆದರೆ ಬಾಡಿಗೆ ಕಟ್ಟೋಕ್ಕೂ ಕೂಡ ಕಷ್ಟ ಆಗ್ತದೆ, ಮನೆ ನಿರ್ವಹಣೆ ಮಾಡೋಕ್ಕೂ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ LPG ಗ್ಯಾಸನ್ನು ಇನ್ನು ಏನಿದೆ ಅದನ್ನು ನಮಗೆ ಸಮರ್ಪಕವಾಗಿ ನಮಗೆ ಸಿಗುವಂತೆ ಮಾಡ್ಬೇಕಂತ ಹೇಳ್ತಾ ಇರುವಂಥದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಅರುಣ್ ಹಾಗೆ ಮಂಜು ನಿಮ್ಮೆಲ್ಲ ಸಂಪೂರ್ಣವಾದಂಥ ಮಾಹಿತಿಗಾಗಿ. LPG ಗ್ಯಾಸ್ ಕೊರತೆ ರಾಯಚೂರಿನಲ್ಲೂ ಕೂಡ ಇದೆ. ಕ್ಯೂನಲ್ಲಿ ನಿಂತ್ಕೊಂಡಿರುವಂಥದ್ದು ಆಟೋಗಳು. ಕಳೆದ 10 ದಿನಗಳಿಂದ LPG ಗ್ಯಾಸ್ ಅಭಾವ, LPG ಗ್ಯಾಸ್ ಇಲ್ಲದೆ ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಆಟೋ ಚಾಲಕರು. 10 ದಿನಗಳಿಂದ ಗ್ಯಾಸ್ ಬಂದಿಲ್ಲ. ಹೀಗಾಗಿ ಇರುವಂಥ 3 ಬಂಕ್ಗಳು ಕೂಡ ಬಂದ್ ಆಗಿದ್ದಾವೆ. ಇದ್ದಿದ್ದಂಥ 3 ಬಂಕ್ಗಳು ಬಂದ್. ಆ ಬಂಕ್ಗಳ ಮುಂದೆ ಆಟೋಗಳನ್ನು ಕ್ಯೂ ನಿಲ್ಲಿಸಲಾಗಿದೆ. ಅದು ಯಾವಾಗ ಬರುತ್ತೆ ಗ್ಯಾಸ್ ಅವಾಗ ತುಂಬಿಸ್ಕೊಳ್ಳೋಣ ಅಂತ. ಕೋಲಾರದಲ್ಲೂ ಕೂಡ ಮುಂದುವರೆದಿರುವಂಥದ್ದು ಆಟೋ ಗ್ಯಾಸ್ ಕೊರತೆ. ಕೋಲಾರ ನಗರದಲ್ಲಿನ 2 ಬಂಕ್ಗಳಲ್ಲೂ ಕೂಡ ಆಟೋ ಗ್ಯಾಸ್ ಖಾಲಿ. ಮಾರುಕಟ್ಟೆ ಎದುರಿನ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಆಟೋ ಗ್ಯಾಸ್ ಖಾಲಿಯಾಗಿದೆ. ಹಾರ್ಮುಜ್ ನಂತರ ಮತ್ತೊಂದು ಜಲಸಂಧಿಗೆ ಕಂಟಕ ಎದುರಾಗಿದೆ. ಬಾಬ್ ಎಲ್ ಮಂಡೆಬ್ ಜಲಸಂಧಿ ಬಂದಾಗುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಬಾಬ್ ಎಲ್ ಮಂಡೆಬ್ ಮೇಲೆ ಇರಾನ್ ಕಣ್ಣನ್ನು ಹಾಕಿದೆ. ಬಾಬ್ ಎಲ್ ಮಂಡೆಬ್ ಜಲಸಂಧಿಗೆ ಬಂದ್ ಮಾಡುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಲಾಗ್ತಾ ಇದೆಯಂತೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಕಾಲಿಬಾಫ್ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಬಾಬ್ ಎಲ್ ಮಂಡೆಬ್ ಇದೆಯಲ್ಲ, ಯುರೋಪ್ ಮತ್ತು ಏಷ್ಯಾ ನಡುವಿನ ಪ್ರಮುಖ ಜಲಸಂಧಿ ವ್ಯಾಪಾರ ವಹಿವಾಟಿಗೆ ಅದು ಬಂದಾದ್ರೆ ಮತ್ತಷ್ಟು ಜಾಗತಿಕವಾಗಿ ಹೊಡೆತ ಬೀಳುವಂತ ಎಲ್ಲ ಚಾನ್ಸಸ್ ಇದೆ. ಆಯಿಲ್ ರೇಟ್ಗಳು ಮತ್ತಷ್ಟು ಜಾಸ್ತಿ ಆಗುವುದು. ಕೆಂಪು ಸಮುದ್ರದಲ್ಲಿರುವಂತ ಒಂದು ಕಿರಿದಾದ ಜಲಮಾರ್ಗ, ಅದು ಈಜಿಪ್ಟ್ನ ಸುಯೇಜ್ ಕೆನಾಲ್ಗೆ ಸಂಪರ್ಕಿಸುವಂತ ಜಲಸಂಧಿ. ಈ ಜಲಸಂಧಿ ಪಕ್ಕದಲ್ಲೇ ಯೆಮೆನ್ ಹೌತಿಗಳು ಮೊಕ್ಕಾಂ ಹೂಡಿದ್ದಾರೆ. ಯೆಮೆನ್ನಲ್ಲಿರುವಂತಹ ಹೌತಿಗಳು, ಈ ಹಿಜ್ಬುಲ್ಲಾ ಮತ್ತೊಂದು ಕಡೆ ಹೌತಿಗಳು, ಇವ್ರಿಗೆಲ್ಲರಿಗೂ ಕೂಡ ಸಾಕ್ತಾ ಇರುವಂಥದ್ದು ಇವರೇ. ಹಮಾಸ್ ಸೇರಿದಂತೆ ಇವನ್ನೆಲ್ಲರನ್ನೂ ಕೂಡ ಉಗ್ರ ಸಂಘಟನೆಗಳನ್ನ ಸಾಕ್ತಾ ಇರುವಂಥದ್ದು ಇರಾನ್ ಅವರು. ಇರಾನ್ ಹೇಳ್ದಂತೆ ಕೇಳ್ತಾರವರು. ಯೆಮೆನ್ನ ಹೌತಿಗಳು ಮೊಕ್ಕಾಂ ಹೂಡಿದ್ದಾರೆ ಆ ಜಲಸಂಧಿ ಪಕ್ಕದಲ್ಲೇ. ಒಂದ್ ವೇಳೆ ಇರಾನ್ ಅನುಮತಿ ಕೊಟ್ರೆ ದಾಳಿ ಮಾಡುವಂತ ಸಾಧ್ಯತೆ ಇರುತ್ತೆ. ಬಾಬ್ ಎಲ್ ಮಂಡೆಬ್ ತಡೆಬಿದ್ರೆ ಮತ್ತಷ್ಟು ಘೋರ ಪರಿಸ್ಥಿತಿ ನಿರ್ಮಾಣ ಆಗಲಿದೆ. ಹೇಳ್ತಾ ಇದ್ನಲ್ಲ, ಪ್ರಮುಖವಾಗಿ ಯುರೋಪ್ ಮತ್ತು ಏಷ್ಯಾ ನಡುವಿನ ಪ್ರಮುಖ ವ್ಯಾಪಾರ ವಹಿವಾಟಾಗುವಂತ ಒಂದು ಜಲಸಂಧಿ ಅದು. ಅದನ್ನ ಬಂದ್ ಮಾಡಿದ್ದೆ ಆದ್ರೆ ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಹೊಡೆತವನ್ನ ಕೊಡುತ್ತದು. ಬಾಬ್ ಎಲ್ ಮಂಡೆಬ್ ಸ್ಟ್ರೈಟ್ ಇದೆಯಲ್ಲ, ಬಂದಾದ್ರೆ ಸಾಕಷ್ಟು ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಯುರೋಪ್ ಮತ್ತು ಏಷ್ಯಾ ನಡುವಿನ ಸರಕು ಸಾಗಾಟದ ಪ್ರಮುಖ ಮಾರ್ಗ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್. ರಮೇಶ್, ಈ ಒಂದು ಜಲಸಂಧಿಯ ಪ್ರಮುಖ ಪಾತ್ರ ಯಾವ ರೀತಿಯಾಗಿ ಅಂತ? ಯಾಕೆಂದ್ರೆ ಹರ್ಮೂಜ್ ಅಂತ ಬಂದಂತ ಸಂದರ್ಭದಲ್ಲಿ ವಿಶ್ವದ 25% ಅಷ್ಟು ಆಯಿಲ್ ಅಲ್ಲಿಂದನೇ ಸರಬರಾಜು ಆಗ್ತಾ ಇತ್ತು. ಇಂಪೋರ್ಟು ಎಕ್ಸ್ಪೋರ್ಟು ಎಲ್ಲದ್ರ ಮೇಲೂ ಕೂಡ ಹೊಡೆತ ಬಿದ್ದಿತ್ತು ಅದು ಬಂದಾಗುವ ಮುಖಾಂತರ. ಇದು ಯಾವ ರೀತಿಯ ಹೊಡೆತ ಕೊಡುತ್ತೆ ಅಕಸ್ಮಾತ್ ಬಂದಾಗಿದ್ದೇ ಆದ್ರೆ ಅಂತ? ಪೃಥ್ವಿ, ಏನೋ ಹರ್ಮುಜ್ ಜಲಸಂಧಿಯಿಂದ ಒಂದು 25-30% ಬರ್ತಾ ಇತ್ತು ಇಡೀ ಗ್ಲೋಬಲ್ಗೆ. ಅದಾದಮೇಲೆ ಏನೋ ಸುಯೇಜ್ ಕಾಲುವೆ ಮೂಲಕ ಏನು ಬಾಬಾಲ್ ಮಂದೇಬ್ ಜಲಸಂಧಿ ಇದೆ, ಅಲ್ಲಿಂದ ಒಂದು 10-12% ಕ್ರೂಡ್ ಆಯಿಲು ಮತ್ತು ಕಾರ್ಗೋಸ್ ಶಿಪ್ಗಳು ಬರ್ತಿರ್ತಕ್ಕಂಥದ್ದು. ಈಗ ಏನು ಯೆಮನ್ನ ಹೌತಿ ಉಗ್ರರಿದ್ದಾರೆ, ಅವ್ರು ಹೇಳಿರ್ತಕ್ಕಂಥದ್ದು ಏನದು, ಬಾಬಾಲ್ ಮಂದೇಬ್ ಏನು ಜಲಸಂಧಿ ಇದೆ ಅದನ್ನು ನಾವು ಅಟ್ಯಾಕ್ ಮಾಡ್ತೀವಿ, ಇರಾನ್ ಹೂ ಅಂದರೆ ಸಾಕು ನಾವೀಗ ಅಟ್ಯಾಕ್ ಮಾಡ್ತೀವಿ, ಅದನ್ನು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇಡೀ ಜಗತ್ತಿಗೆ ಸಾಕಷ್ಟು ತೈಲದ ಅಭಾವ ಮತ್ತು ಇತರೆ ಕಾರ್ಗೋಸ್ ಏನೇನು ಸರಕು ಸರಂಜಾಮುಗಳಿದೆ ಅದರದ್ದು ಅಭಾವ ದೊಡ್ಡದಾಗಿ ಪರಿಣಮಿಸುವಂಥ ಸಾಧ್ಯತೆ ಇದೆ ಪೃಥ್ವಿ. ನಾನೀಗ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ಜಿಯೋಗ್ರಫಿಕಲಿ 2 ಜಲಸಂಧಿಗಳ ಅಂತರ ಎಷ್ಟಿದೆ ಮತ್ತು ಅಲ್ಲಿಂದ ಭಾರತ ಮತ್ತು ಪೂರ್ವ ಏಷ್ಯಾದ ದೇಶಗಳಿಗೆ ಯಾವ್ಯಾವ ರೀತಿಯೆಲ್ಲ ಹಡಗುಗಳು ಬರ್ತಾ ಇತ್ತು ಮತ್ತು ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಗೂಗಲಲ್ಲಿ ಒಂದಿಷ್ಟು ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಪೃಥ್ವಿ. ಇನ್ನು ಇಲ್ಲಿ ನೋಡ್ಬೋದು, ಇದು ಇಂಡಿಯಾ. ಇಲ್ಲಿ ಪೂರ್ವ ಏಷ್ಯಾದ ರಾಷ್ಟ್ರಗಳು ಬರುತ್ತೆ. ಈ ಕಡೆಯಿಂದ ನಮಗೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಉಜ್ಬೇಕಿಸ್ತಾನ್, ಇಲ್ಲಿ ನೋಡಿ ಇರಾನ್ ಬರುತ್ತೆ. ಸೊ ಇದು ನಿಮಗೆ ಈಗ ಸದ್ಯಕ್ಕೆ ಏನೋ ದೊಡ್ಡ ಇಶ್ಯೂ ಕ್ರಿಯೇಟ್ ಮಾಡತಕ್ಕಂಥದ್ದು. ಇದು ನಿಮಗೆ ಇಲ್ಲಿ ಏನೋ ಇಲ್ಲಿ ಕಾಣುತ್ತೆ, ನಿಮಗೆ ಇದು ಹರ್ಮುಜ್ ಜಲಸಂಧಿ ಬರುತ್ತೆ. ಇಲ್ಲಿ ಕಾಣುತ್ತೆ, ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಒಂದಿಷ್ಟು ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನಮಗೀಗ. ಸೊ ಇಲ್ಲಿಂದ ಬರ್ತಕ್ಕಂಥದ್ದು ಇದು ಈ ಹರ್ಮುಜ್ ಜಲಸಂಧಿ ಏನಿದೆ ಇಲ್ಲಿಂದ ಬರ್ತಕ್ಕಂಥದ್ದು. ಇದು ಇಲ್ಲಿಂದ ಬರುತ್ತೆ. ಈ ಕಡೆ ಲೆಫ್ಟ್ ಸೈಡ್ ನಿಮಗೆ ಬಹರೇನು, ಕತಾರು, UAE,
ಸೊ ಅಬುದಾಬಿ, ದುಬೈ ಈ ಥರ ಕಂಟ್ರೀಸ್ ಎಲ್ಲ ಇದೆ. ಎರಡಂದರೆ ಈ ಕೊಲ್ಲಿಯ ಅಕ್ಕಪಕ್ಕದ ಈಗ ಏನಿದೆ ಇದು ಜಲಸಂಧಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು. ಸೊ ಇಲ್ಲಿಂದ ನಿಮಗೆ ಅರ್ಬುಜ್ ಜಲಸಂಧಿಯಿಂದ ಈ ಭಾರತಕ್ಕೆ ಬರೋದಕ್ಕೆ ನಿಮಗೆ 2 ರಿಂದ 3 ದಿನ, ಅಂದರೆ ಈ ರೂಟಲ್ಲಿ ಏನು ನಾನು ಕರ್ಜರ್ ಮೂವ್ ಮಾಡ್ತೀನಿ ಇಲ್ಲಿಗೆ ಸುಮಾರು 2 ರಿಂದ 3 ದಿನ ಆಗ್ತಿತ್ತು ಹಡಗುಗಳು ಬರ್ತಕ್ಕಂಥದ್ದು. ಸೊ ಈ ಜಲಸಂಧಿಯ ಮೂಲಕ ಬರ್ತಿರ್ತಕ್ಕಂಥ ಹಡಗುಗಳು ಸುಮಾರು ಡೈಲಿ ಒಂದು 400 ಹಡಗುಗಳು ಬರ್ತಾ ಇತ್ತು ಈ ಕಡೆ ಪೂರ್ವ ಏಷ್ಯಾ ಮತ್ತು ಭಾರತಕ್ಕೆ ಸೇರಿದಂತೆ. ನೋಡಿದ್ದು ಸ್ಟ್ರೈಟ್ ಆಫ್ ಹರ್ಮುಜ್ ಇದು ಇಲ್ಲೊಂದು 28 ರಿಂದ 30 ಕಿಲೋಮೀಟರ್ ಅಗಲ ಇದೆ ಇದು. ಸೊ ಇದು ತುಂಬ ಕಿರಿದಾದ ಪ್ರದೇಶದಲ್ಲಿ ಸುಮಾರು 400 ಹಡಗುಗಳು ಬರ್ತಾ ಇತ್ತು ಡೈಲಿ. ಅಂದರೆ ಇರಾಕ್ ಮತ್ತು ಈ ಕಡೆ ಏನಿದೆ ಬಹರೇನು, ಕತ್ತಾರು ಈ ದೇಶಗಳಿಂದ ಬರ್ತಕ್ಕಂತಹ ಕ್ರೂಡ್ ಆಯಿಲು ಮತ್ತು ಇತರೆ ಏನೇನೋ ಸಾಮಾನುಗಳಿತ್ತು ಅದರ ಹಡಗುಗಳು ಬರ್ತಿರ್ತಕ್ಕಂಥ ಜಲಸಂಧಿ ಇದು. ಇಲ್ಲಿಂದ ಇದು ಒಂದೂವರೆ ಸಾವಿರ ಕಿಲೋಮೀಟರ್ ಇತ್ತು. ಒಂದು 3 ದಿನ ಬೇಕಾಗ್ತಿತ್ತು. ಈಗ ಇದನ್ನು ಇರಾಕ್ ಕಂಟ್ರೋಲಿಗೆ ತಗೊಂಡಿರೋದು, ಇರಾನ್ ಕಂಟ್ರೋಲಿಗೆ ತಗೊಂಡಿದ್ರಿಂದ ಬೇರೆ ಮಾರ್ಗ ಏನಿದೆ ಯಾವುದು ಇದೆ ಅಂತ ನೋಡಬೇಕಾದ್ರೆ ನಾವಿಲ್ಲಿ ನಮಗೆ ನೆಕ್ಸ್ಟ್ ಕಾಣ್ತಿರ್ತಕ್ಕಂಥದ್ದು ಇದು ಸುಯೇಜ್ ಕಾಲುವೆ. ಇಲ್ಲಿಂದ ಸುಯೇಜ್ ಕಾಲುವೆ ಬರುತ್ತೆ ಪೃಥ್ವಿಲಿ. ಸೊ ಇಲ್ಲಿಂದ ಸುಯೇಜ್ ಕಾಲುವೆ ಬರ್ತಕ್ಕಂಥದ್ದು ಇದು ರೆಡ್ ಸಿ. ಇದು ರೆಡ್ ಸಿ. ಇಲ್ಲಿ ರೆಡ್ ಸಿನ ನೀವು ಕ್ರಾಸ್ ಮಾಡಿ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಕಾಣ್ತಕ್ಕಂಥದ್ದು ನಿಮಗೆ ಈಗ ಮುಂದೆ ಬರ್ತಾ ಹೋದ್ರೆ ನಿಮಗೆ ಇಲ್ಲಿ ಪೃಥ್ವಿಲಿ ಕಾಣುತ್ತೆ. ಸೊ ಇದು ನಿಮಗೆ ಬಾಬಾಲ್ ಮಂದೇಬ್ ಸ್ಟ್ರೈಟ್. ಇದು ನೋಡಿ ಬಾಬಾಲ್ ಮಂದೇಬ್ ಸ್ಟ್ರೈಟ್ಸ್ ಅಂತಿದೆ ಇದು. ಸೊ ಇದು ಪಾಯಿಂಟು. ಈ ಪಾಯಿಂಟಲ್ಲಿ ಇದು ತುಂಬ ಕಿರಿದಾದ ಪ್ರದೇಶ. ನಮಗೆ ಝೂಮ್ ಮಾಡಿದಾಗ ಅದು ಗೊತ್ತಾಗುತ್ತೆ ಮತ್ತು ತುಂಬ ಚಿಕ್ಕದು ಮಾಡಿದಾಗ ಎಷ್ಟು ಚಿಕ್ಕದಾದ ಜಲಸಂಧಿ ಅಂತ ಗೊತ್ತಾಗುತ್ತೆ. ಇಲ್ಲಿಂದ ಈಗ ಬರಬೇಕು. ಸೊ ನಿಮಗೆ ಕಂಪೇರ್ ಟು ಹರ್ಮುಜ್ ಜಲಸಂಧಿ ಕಂಪೇರ್ ಮಾಡೋದಾದರೆ ಇದು ಈ ಜಲಸಂಧಿ ಮಾರ್ಗ ಪೃಥ್ವಿ ಸುಮಾರು 11 ರಿಂದ 12 ಸಾವಿರ ಕಿಲೋಮೀಟ್ರ್ ಇದೆ. ಅಂದರೆ ಇಲ್ಲಿಂದ ಬರಬೇಕು ಅಂದರೆ ಸುಮಾರು 14 ದಿನ ತಗೊಳುತ್ತೆ. ಸೊ ಇಲ್ಲಿಂದ ತುಂಬ ಸುತ್ತಾಕೊಂಡು ಬರಬೇಕಾಗುತ್ತೆ ನಿಮಗೆ. ಇಲ್ಲಿಂದ ಈ ರೂಟಲ್ಲಿ ಇಂಡಿಯಾಕ್ಕೆ ಬರಬೇಕು ಅಂದರೆ ನಿಮಗೆ ಒಂದು 14 ದಿನ ಟೈಮ್ ತಗೊಳುತ್ತೆ ಪೃಥ್ವಿ. ಸೊ ಮತ್ತು ಇದು ತುಂಬ ಕಿರಿದಾದ ಪ್ರದೇಶ ಇದಕ್ಕೆ ಕಂಪೇರ್ ಮಾಡಿದರೆ, ಮತ್ತು ತುಂಬ ದೂರ ಕೂಡ. ಮತ್ತು ಇಲ್ಲಿ ಜಾಮ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಸಾಕಷ್ಟು ಬಂದರುಗಳು ಇರೋದ್ರಿಂದ ಸೊ ಇಲ್ಲಿ ಜಾಸ್ತಿ ಹಡಗುಗಳು ಜಾಮ್ ಆಗುತ್ತೆ. ಹಾಗಾಗಿ ಬರುವಂಥ ಸಮಯ ಕೂಡ ಲೇಟ್ ಆಗುತ್ತೆ. ಅಂದರೆ ಇದು ಹತ್ತಿರ ಮತ್ತು ಇದು ತುಂಬ ದೂರ, ಹಾಗಾಗಿ ತುಂಬ ದಿನಗಳು ತಗೊಳುತ್ತೆ ಪೃಥ್ವಿ. ಹಾಗಾಗಿ ಇರೋದೊಂದು ಇದು ಪರ್ಯಾಯ ಮಾರ್ಗ ಅಂದರೆ ಇದು ನಮಗೆ ಆಲ್ಬಾಬಾ ಮಂದೇಬ್ ಜಲಸಂಧಿ. ಸೊ ಇದನ್ನು ಕೂಡ ಏನಾದ್ರು ಹೌತಿ ಉಗ್ರರು ಏನಾದರೂ ಇಲ್ಲಿ ನೋಡಿ ಇಲ್ಲಿ ಯೆಮೆನ್ ಇಲ್ಲಿಂದ ಇಲ್ಲಿಗೆ ಇಷ್ಟೇ ದೂರ ಆಗುತ್ತೆ ಪೃಥ್ವಿ. ಇಲ್ಲಿಂದ ಏನಾದರೂ ಅಟ್ಯಾಕ್ ಮಾಡಿ ಇದನ್ನು ಸಂಪೂರ್ಣವಾಗಿ ಏನಾದರೂ ಬಂದ್ ಮಾಡಿದರೆ ನಿಜಕ್ಕೂ ಭಾರತ ಸೇರಿದಂತೆ ಪೂರ್ವ ಏಷ್ಯಾದ ದೇಶಗಳೇನಿದೆ ಇನ್ಕ್ಲೂಡಿಂಗ್ ನೋಡಿ ಬಾಂಗ್ಲಾ ಇರ್ಬೋದು. ಸೊ ಈಗೆಲ್ಲ ದೇಶಗಳು ಕೂಡ ಸಾಕಷ್ಟು ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ ಪೃಥ್ವಿ. ಆದರೆ ವಿಶ್ವಸಂಸ್ಥೆಯಲ್ಲಿ ಏನಾಗ್ತಿದೆ ಅಂದರೆ ಇವತ್ತು ವೋಟಿಂಗ್ ಇತ್ತು, ಒಂದು ಏನು ಭದ್ರತಾ ಸಲಹಾ ಸಮಿತಿ ಏನಿತ್ತು ಮೀಟಿಂಗ್ ಕರೆದಿದ್ರು ಇವತ್ತು. ಏನೋ ಈ ಜಲಸಂಧಿಯನ್ನು ಸೇನೆಯನ್ನು ಉಪಯೋಗಿಸಿ ಇರಾನ್ ಏನು ಹಿಡಿತಕ್ಕೆ ತಗೊಂಡಿದೆ ಹರ್ಮುಜ್ ಜಲಸಂಧಿಯನ್ನು ಅದನ್ನು ಸೇನೆಯನ್ನು ಬಳಸಿ ಅಲ್ಲಿನ IRGC ಸೈನಿಕರೇನಿದ್ರು ಅವ್ರನ್ನೆಲ್ಲ ತೆರವು ಮಾಡಬೇಕು ಮತ್ತು ಬೇರೆ ದೇಶಗಳಿಗೆ ಏನೋ ಸಮಸ್ಯೆ ಆಗ್ತಿದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ. ಆದರೆ ಸೇನೆಯನ್ನು ಯೂಸ್ ಮಾಡೋದಕ್ಕೆ ಚೀನಾ ಮತ್ತು ರಷ್ಯಾ ಬಹುಮುಖ್ಯವಾಗಿ ಇಲ್ಲಿ ವಿರೋಧ ಮಾಡಿದ್ದೇವೆ. ಯಾಕೆಂದರೆ ಭದ್ರತಾ ಸಲಹಾ ಸಮಿತಿಯಲ್ಲಿರ್ತಕ್ಕಂಥದ್ದು ವೀಟೋ ಪವರ್ ಇರ್ತಕ್ಕಂಥದ್ದು ಚೀನಾ ಮತ್ತು ರಷ್ಯಾ ಈ 2 ದೇಶಗಳು ವಿರೋಧ ಮಾಡಿದ ಕಾರಣಕ್ಕೆ ಇವತ್ತು ವೋಟಿಂಗ್ ಇತ್ತು ವಿಶ್ವಸಂಸ್ಥೆಯಲ್ಲಿ. ಅದನ್ನು ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಸಮಸ್ಯೆಯನ್ನು ವಿಶ್ವಸಂಸ್ಥೆ ಮಟ್ಟದಲ್ಲಿ ಯಾವ ರೀತಿ ಬಗೆಹರಿಸ್ತಾರೆ ಮತ್ತು ಜಾಗತಿಕ ಮಟ್ಟದಲ್ಲಿ ಪೂರ್ವ ಏಷ್ಯಾದ ದೇಶಗಳಿಗೆ ಏನೀಗ ತೈಲ ಮತ್ತು ಕಾರ್ಗೋಸ್ ಏನೇನು ಸಪ್ಲೈ ತುಂಬ ವ್ಯತ್ಯಾಸ ಆಗಿದೆ ಅದನ್ನು ಯಾವ ರೀತಿ ಸರಿಪಡಿಸ್ತಾರೆ, ಟ್ರಂಪ್ ಮೇಲೆ ಒತ್ತಡ ಇರಿ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ ಪೃಥ್ವಿ. ಓಕೆ, ಧನ್ಯವಾದ ರಮೇಶ್.